ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಎಗ್ ನೂಡಲ್ಸ್ ಮಾಡೋಣ ಅಂತ, ಇದು ನೂಡಲ್ಸು ಅಂಗಡಿಯಿಂದ ತಂದಿದ್ದಲ್ಲ, ರಾತ್ರಿ ಚಪಾತಿ ಮಾಡಿದ್ದೆ. ಅದೊಂದು 4 ಚಪಾತಿ ಉಳಿದಿತ್ತು. ಆ ಚಪಾತಿಯಿಂದ ಅದನ್ನು ಕಟ್ ಮಾಡಿ ನಾನು ವೀಡಿಯೋಗಳೆಲ್ಲ ಹಾಕಿದ್ದೀನಿ. ಅದರಲ್ಲಿ ನನ್ನ ಚಾನಲಲ್ಲಿದೆ, ನೋಡ್ರಿ ಬೇಕು ಅಂದರೆ. ನಾನು ಚಪಾತಿನ ಕಟ್ ಮಾಡಿಬಿಟ್ಟು ಅದನ್ನು ನೂಡಲ್ಸ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಈರುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 3 ಮೊಟ್ಟೆ ಹಾಕ್ತಾಯಿದ್ದೀನಿ. ಇದಕ್ಕೆ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿದ್ದೀನಿ. ಅಷ್ಟು ಫ್ರೈ ಮಾಡಿಕೊಂಡು ಮೊಟ್ಟೆ ಹಾಕ್ಕೊಂಡು, ಇದು ಚಪಾತಿನೇನು ಜಾಸ್ತಿ ಹೊತ್ತು ಫ್ರೈ ಮಾಡೋಂಗಿಲ್ಲ, ಅದನ್ನು ಚಪಾತಿನ ಬೇಯಿಸ್ಕೊಂಡಿರ್ತೀರಿ. ಇದು ಲಾಸ್ಟಲ್ಲಿ ಚಪಾತಿ ಹಾಕ್ಕೊಂಡು ಹುರ್ಕೊಂಡ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದು ಮೊಟ್ಟೆಗಾಗೋ ಅಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನು ಪೆಪ್ಪರ್ ಪೌಡ್ರು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ಯಾವಾಗೂ ಅಷ್ಟೇ ಪೆಪ್ಪರು ಮನೆಯಲ್ಲಿ ಇರುತ್ತೆ, ಅದನ್ನು ಪೌಡ್ರ್ ಮಾಡೋಣ ಅಂತ ಮಾಡಿಕೊಂಡು ಅದು ಡಬ್ಬಕ್ಕೆ ಹಾಕ್ಕೋಬೇಕು ಅಂತ ಇವಾಗ ಜಾರಿಂದ ಹಾಗೆ ಹಾಕ್ತಾಯಿದ್ದೀನಿ. ಈ ಥರ ಪೆಪ್ಪರ್ ಪೌಡ್ರಾಗಲಿ, ಜೀರಿಗೆ ಮೆಣಸು ಪೌಡ್ರಾಗಲಿ ಹಿಂಗೆ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೂ ಈಸಿ ಆಗುತ್ತೆ. ಏನನ್ನ ರಸಮ್ ಮಾಡಿದಾಗ ಜೀರಿಗೆ ಮೆಣಸು ಪೌಡ್ರು ಮತ್ತು ಪೆಪ್ಪರು ಅಷ್ಟೇ ಮೊಟ್ಟೆ ಫ್ರೈ ಮಾಡಿದಾಗ ಎಲ್ಲ ಯೂಸ್ ಆಗುತ್ತೆ. ಇದು ಇವತ್ತು ನಾಷ್ಟಿಗೆ ರಾತ್ರಿ ಚಪಾತಿ, ಉಳ್ದಿದ್ದ ಚಪಾತಿಯಲ್ಲಿ ನೂಡಲ್ಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಮಕ್ಳಿಗಂತೂ ಈ ಥರ ಮಾಡಿದ್ರೆ ತುಂಬಾ ಇಷ್ಟ. ನಾನು ಹಂಗೆ ಮಾಡೋಣ ಅಂದ್ಕೊಂಡ್ರೆ, ಆದರೆ ನನ್ನ ಚಿಕ್ಕ ಮಗಳು ನನಗೆ ಮೊಟ್ಟೆ ಹಾಕಲೇಬೇಕು ಅಂದಳು. ಮೊಟ್ಟೆ ತರಿಸ್ಬಿಟ್ಟು ಮೊಟ್ಟೆ ಹಾಕಿ ಕೊಟ್ಟೆ. ಹಾಗೆ ಸ್ವಲ್ಪ ತರಕಾರಿ ಇತ್ತು. ತರಕಾರಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅವಳು ನನಗೂ ಮೊಟ್ಟೆನೂ ಬೇಕು ಅಂದಳು. ಆಮೇಲೆ ಮೊಟ್ಟೆ ತರಿಸಿ ಅದನ್ನು ಫ್ರೈ ಮಾಡಿ, ನೋಡಿ ಚಪಾತಿ ಕಟ್ ಮಾಡ್ಕೊಂಡಿದ್ದೆ ನಾನು ಸಣ್ಣಕ್ಕೆ ಉದ್ದುದ್ದಕ್ಕೆ. ಅದು ರೌಂಡ್ ಮಾಡಿ ಕಟ್ ಮಾಡಿಕೊಂಡ್ರೆ ಉದ್ದುದ್ದ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಒಂದು 10 ಸೆಕೆಂಡ್ ಬಿಸಿ ಮಾಡಿಕೊಂಡ್ರೆ ಸಾಕು ಚಪಾತಿನ. ಅದು ಬೆಂದಿರುತ್ತಲ್ವ. ಇದು ಚಪಾತಿ ಎಲ್ಲ ನೂಡಲ್ಸು ಆಯಿತು. ನಾನು ಬಟ್ಟೆ ಮಿಷನ್ಗೆ ಆಲ್ರೆಡಿ ಹಾಕಿದ್ದೆ. ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಇನ್ನೇನು ಇದು ರೆಡಿ ಆಯಿತು. ಹಾಗೆ ಬಟ್ಟೆ ಒಣಗಾಕೋಣ ಅಂತ ಮಿಷಿನೆಲ್ಲ ಆಗಿರುತ್ತು. ಮಿಷಿನ್ ಆಫ್ ಮಾಡಿಬಿಟ್ಟು ಬಟ್ಟೆ ಒಣಗಾಕಿ ಹೋದೆ. 10 ಗಂಟೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲು. 10 ಗಂಟೆಗೆ ಎಷ್ಟೊಂದು ಬಿಸಿಲಿದೆ ನೋಡಿ, ಸಿಕ್ಕಾಪಟ್ಟೆ ಇದೆ ಬಿಸಿಲು. ಮಳೆ ಬರ್ಬೋದು. ಹಾಗೆ ನೋಡಿ ನನ್ನ ಮಗಳು ಏನು ಕಾಟ ಕೊಡ್ತಾ ಇದ್ದಾಳೆ. ನಾನೇ ತಲೆ ಬಾಚ್ಕೊಳ್ಳೋಣ ಅಂತ ಬಂದು, ಇನ್ನು ಸ್ನಾನ ಕೂಡ ಮಾಡಿರಲಿಲ್ಲ. ಸರಿ ತಲೆ ಬಾಚ್ಕೊಂಡು ಎಣ್ಣೆ